ನೋಡಿ ಸ್ನೇಹಿತರೆ, ನಾನು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಜೇನಕಲ್ ಬೆಟ್ಟ ಅಂತ ನೋಡ್ರಿ. ಇದು ಬೆಟ್ಟ ಕಾಣ್ತಾ ಇದೆ. ಹತ್ತಬೇಕು ಅಂದರೆ ನಿಮಗೆ ಆ ದೇವಸ್ಥಾನ ತೋರಿಸ್ಬೇಕು. ಹೇಗಿದೆ ಅನ್ನೋದನ್ನು ನಾನು ತೋರಿಸ್ತೀನಿ. ಈಗ ಬೆಟ್ಟ ಹತ್ತೋಣ ಬನ್ನಿ. ನಮಸ್ಕಾರ. ಯಾದವಪುರಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಹೊಸ ಕ್ಷೇತ್ರದ ಮಾಹಿತಿಯೊಂದಿಗೆ ನಾನು ಬಂದಿದ್ದೀನಿ. ಯಾರು ಸ್ಕಿಪ್ ಮಾಡಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಈ ಮಾಹಿತಿಯನ್ನು ಹಂಚಿ. ನೀವೆಲ್ಲ ಕೇಳಿರ್ಬೋದು ಜೇನಕಲ್ ಸಿದ್ದೇಶ್ವರ ಅಂಥೇಳಿ. ಇವತ್ತು ನಾನು ಹೊಸ ಮಾಹಿತಿಯೊಂದಿಗೆ ಇತಿಹಾಸ ಪುಟಗಳನ್ನು ತಿರುವಿ ನೋಡಿ ನಾನು ಬಂದಿದ್ದೀನಿ. ಬನ್ನಿ ಸ್ನೇಹಿತರೆ, ಹೇಗಿದೆ ಈ ಜೇನಕಲ್ ಸಿದ್ದೇಶ್ವರ ಬೆಟ್ಟವನ್ನು ನಾನು ಇವತ್ತು ಕಡೂರದಿಂದ ಹೊರಟು ಈಗ ನಾನು ದೇವಸ್ಥಾನದ ಮೆಟ್ಟಿಲುಗಳನ್ನು ಹತ್ತುತ್ತಾ ಇದ್ದೀನಿ. ಹಿಂದೆ ಯಾದವಪುರ ಮೂಲಕ ಹಾದು ಹೋದ ಸಂತರು, ಶರಣರು, ಸೂಫಿಗಳು, ಮಹಾತ್ಮರು, ಪವಾಡ ಪುರುಷರು, ಋಷಿಮುನಿಗಳು ತಾಣ ತಪಸ್ಸು ಮಾಡಿದ ಕ್ಷೇತ್ರಗಳು ಪ್ರಶಾಂತವಾಗಿರುತ್ತವೆ. ನೆಮ್ಮದಿ ಇರುತ್ತೆ. ಮರ ಗಿಡಗಳು ವಿಭಿನ್ನವಾಗಿ ಕಾಣುತ್ತವೆ. ಅದು ಶರಣರ ಶಕ್ತಿ. ಬನ್ನಿ, ಈಗ ನಾವು 1101 ಮೆಟ್ಟಿಲುಗಳನ್ನು ಏರುತ್ತಾ ಆ ಗಮ್ಯ ಸ್ಥಳವಾದ ಜೇನಕಲ್ ಮೇಲೆ ವಿಶ್ರಮಿಸೋಣ. ಸುಂದರವಾದ ಪರಿಸರವನ್ನು ಆಸ್ವಾದಿಸೋಣ. ಇಲ್ಲಿನ ಆಹ್ಲಾದಕವಾದ ತಂಪಾದ ಗಾಳಿ, ಬೃಹತ್ತಾದ ಬಂಡೆಕ್ಕ ಮಧ್ಯೆ ನಾನಾ ವಿಚಿತ್ರ ವಿಭಿನ್ನ ಶೈಲಿಯಲ್ಲಿ ಬೆಟ್ಟದ ಮೇಲೆಲ್ಲ ನಿಂತ್ಕೊಂಡು ಸುರಂಗ ಮಾರ್ಗ ಹತ್ರ ಕಾಣುತ್ತಿರುವಂಥ ಈ ಜೇನಕಲ್ ಸಿದ್ದೇಶ್ವರನೇ ಪವಾಡ. ಈ ಬೆಟ್ಟ ಪ್ರಕೃತಿ, ಭಕ್ತಿ, ಶ್ರದ್ಧೆ, ಜನಪದ ನಂಬಿಕೆ ಸೇರಿರುವ ಏಕೈಕ ತಾಣ. ಅದುವೇ ಅರಸೀಕೆರೆಯ ಜೇನಕಲ್ ಸಿದ್ದೇಶ್ವರನ ತಾಣ, ಸುಕ್ಷೇತ್ರ ಜೇನಕಲ್ ಸಿದ್ದೇಶ್ವರ. ಶತಮಾನಗಳಿಂದ ನಿಗೂಢವಾಗಿದೆ ಈ ದೇವಾಲಯದ ರಹಸ್ಯ. ಯಾರು ನಿರ್ಮಿಸಿದರು? ಯಾಕೆ ನಿರ್ಮಿಸಿದರು? ದಾಖಲೆ ಸಿಗುತ್ತಿಲ್ಲ. ಸಂಶೋಧಕರಿಗೆ, ಇತಿಹಾಸಕಾರರಿಗೆ ಕುತೂಹಲದ ಕ್ಷೇತ್ರವಾಗಿ ಬಿಟ್ಟಿದೆ. ಅಂದಿಗೂ ಇಂದಿಗೂ ಎಂದೆಂದಿಗೂ ಕುತೂಹಲ ನಿಗೂಢವಾಗುತ್ತಾ ಹೊರಟಿದೆ. ಎಲ್ಲ ಬೆಟ್ಟಗಳು ಬರೀ ಕೇವಲ ಹಸಿರಿನಿಂದ ಕೂಡಿದರೆ ಈ ಜೇನಕಲ್ ಸಿದ್ದೇಶ್ವರನ ಬೆಟ್ಟವೇ ಒಂದು ಥರ ವಿಸ್ಮಯ, ಅಗೋಚರ ಶಕ್ತಿಯಾಗಿ ಕಾಣ್ತಾ ಇದೆ. ಹಲವಾರು ವಿಭಿನ್ನ ಬಂಡೆಗಳು, ನಾನಾ ವಿಚಿತ್ರವಾಗಿ ಕಾಣುವಂಥ ಬೆಟ್ಟಗಳು ಒಂದು ಥರ ದುರ್ಗದ ಕೋಟೆಯಕ್ಕಿಂತ ವಿಭಿನ್ನವಾಗಿ ಕಾಣುತ್ತೆ. ನಿತ್ಯ ದಾಸೋಹ ನಡೆಯುವಂಥ, ಅದರಲ್ಲಿ ಶ್ರಾವಣ ಮಾಸದಲ್ಲಿ ದಿನಕ್ಕೆ 5ರಿಂದ 10,000 ಭಕ್ತರ ದರ್ಶನ ಮಾಡಲು ಬರ್ತಾರೆ. ಇಲ್ಲಿ ವಿಶೇಷವಾಗಿ ಹಸಿರು ಕಾಳಿನ ತಂಬಿಟ್ಟು ವಿತರಣೆ, ಪೂಜೆ ವಿಶೇಷ ಬಹಳ ವಿಭಿನ್ನವಾಗಿ ನಡೀತಾ ಅಂದಿನ ಕಾಲಘಟ್ಟದಿಂದ ಇಂದಿನವರೆಗೂ ಸರಾಗವಾಗಿ ನಡೀತಾ ಬಂದಿದೆ. ನಂಬಿಕೆ ಇಟ್ಟು ಬಂದ ಭಕ್ತರಿಗೆ ಬೇಡಿಕೊಂಡವರ ವರಪ್ರಸಾದವೇ ಈ ಕ್ಷೇತ್ರ. ಅವರು ನೆಲೆಸಿ ಹೋಗಿದ ಅವರ ಪಾದುಕೆಗಳು
ಪಾದದ ಗುರುತುಗಳವೇ ಆಗಿ ಪಾದುಕೆಯಾಗಿ ಮಾತ್ರ ಈ ಶರಣರು ಹೇಗಿದ್ದರೂ ಯಾರಿಗೂ ಗೊತ್ತಿಲ್ಲ. ಗಂಗಮ್ಮನ ಕೊಳವು ಇಂದಿಯೂ ಕೂಡ ನಿರ್ಮಲವಾಗಿ ನಿಂತ್ಕೊಂಡು ಭಕ್ತರನ್ನು, ಐತಿಹಾಸಿಕಗಾರರನ್ನ ಕೈ ಬೀಸಿ ಕರೆಯುವ ಕ್ಷೇತ್ರ ಜೇನಕಲ್ ಸಿದ್ದೇಶ್ವರ. ಎಲ್ಲರಿಗೂ ಗೊತ್ತಿರುವಂಥ ವಿಷಯ, ಇಲ್ಲಿ ಸದಾ ಹಿಂದಿನ ಕಾಲದಿಂದ ಕೂಡ ಆ ಶರಣರು ಸಿದ್ದಪ್ಪ, ಅಪ್ಪ, ಅಜ್ಜ ನೆಲೆಸಿ ಹೋಗಿ ಪವಾಡಗಳನ್ನು ಮೆರೆದ ಹೋದಂಥ ಕ್ಷೇತ್ರಕ್ಕೆ ಅಂದಿನ ಕಾಲದಿಂದಲೂ ಇಂದಿನ ಕಾಲವರೆಗೆ ಜೇನುಗಳು ಗೂಡು ಕಟ್ಟಿ ಅವು ತಮ್ಮ ಸ್ವತಂತ್ರವಾಗಿ ಏಕಾಂತವಾಗಿ ಪ್ರೇಕ್ಷಕರನ್ನು, ಆಧ್ಯಾತ್ಮಿಕ ಚಿಂತಕರನ್ನು, ಇತಿಹಾಸಗಾರರನ್ನು ಕೈ ಬೀಸಿ ಕರೆಯುವ ಕ್ಷೇತ್ರ ಜೇನಕಲ್ ಸಿದ್ದೇಶ್ವರ ಬೆಟ್ಟ. ಬಹುತೇಕ 12ನೇ ಶತಮಾನ ಕಾಲಘಟ್ಟದಲ್ಲಿ ಶರಣರೆಲ್ಲ ಪಾದಯಾತ್ರಾ ಮೂಲಕ ವಿಹಾರಗಳನ್ನು ಮಾಡ್ತಾಯಿದ್ರು. ಸಿದ್ದಪ್ಪ ಅಜ್ಜನವರು ಶರಣರು ಈ ಯಾದಪುರ ಮೂಲಕ ಬೆಟ್ಟವನ್ನೇರಿ ತಪಸ್ಸನ್ನು ಆಚರಿಸಿದರ ಅನ್ನೋದು ಇಂದಿಯೂ ಕೂಡ ನಿಗೂಢವಾಗಿದೆ. ಅವರ ಕೇವಲ ಪಾದುಕೆಗಳನ್ನು ಮಾತ್ರ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಯಾವುದೇ ಮೂರ್ತಿಗಳು ಅಲ್ಲಿ ಇರದ ಕಾರಣ ಕುತೂಹಲ ಕೆರಳಿಸ್ತಾ ಇದೆ. ಅಂದಿನ ಕಾಲಘಟ್ಟದಲ್ಲಿ ದಂತಕಥೆಗಳ ಪ್ರಕಾರ ಸಿದ್ದಪ್ಪ ಅಜ್ಜನವರು ಶರಣರು ಬಂದ ಭಕ್ತರಿಗೆ ತಕ್ಷಣದಲ್ಲಿ ಪರಿಹಾರಗಳನ್ನು ಕೊಡ್ತಾ ಇದ್ದಾಗ ಇದಕ್ಕೆ ಜನರು ಮನಸೋತು ಈ ಕ್ಷೇತ್ರವನ್ನು ಬಹಳಷ್ಟು ಜನ ಬರಲಿಕ್ಕೆ ಅಂದಿನ ಕಾಲಘಟ್ಟದಲ್ಲಿ ಆರಂಭವಾಗಿದ್ದು ಇಂದಿಗೂ ಕೂಡ ನಿಂತಿಲ್ಲ. ಹೀಗಾಗಿ ಇನ್ನೂ ಕೂಡ ಸಿದ್ದಪ್ಪ ಶರಣರು, ಅಜ್ಜನವರು, ಸಿದ್ದಪ್ಪ ತಾತನವರು ಇನ್ನೂ ಕೂಡ ಅವರು ಇದ್ದಾರನ್ನುವಂಥ ಭಾವನೆ ಮೂಲಕ, ನಂಬಿಕೆ ಮೂಲಕ ಜನ ಈ ತಾಣಕ್ಕೆ ಬರ್ತಾರೆ. ಈ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಲಕ್ಷಾಂತರ ಜನ ಬರ್ತಾರೆ. ಅದರಲ್ಲಿ 2025ರಲ್ಲಿ ಹೋದ ವರ್ಷ ರಥೋತ್ಸವ ಸಮಯದಲ್ಲಿ ಲಕ್ಷಕ್ಕಿಂತ ಭಕ್ತರು ಸೇರಿದ್ದು ಒಂದು ದಾಖಲೆ ನಿರ್ಮಾಣವಾಗಿದ್ದ ಕಾರಣ ಹಲವಾರು ಭಕ್ತರು ಸಂಖ್ಯೆ ದ್ವಿಗುಣಗೊಳ್ಳುತ್ತಾ ಹೊರಟಿದೆ. ಪ್ರತಿ ವರ್ಷ ಶ್ರಾವಣ ಮಾಸದಿಂದ ಶ್ರಾವಣ ಮಾಸಕ್ಕೆ ಲಕ್ಷಾಂತರ ಜನರು ದರ್ಶನಕ್ಕಾಗಿ ಬರ್ತಾರೆ. ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ಕೊಳ್ಳೋಕ್ಕೆ ಬರ್ತಾರೆ, ಹರಕೆಗಳನ್ನು ಹೊತ್ತು ಬರ್ತಾರೆ, ನೆಮ್ಮದಿಗೋಸ್ಕರ ಬರ್ತಾರೆ. ಇತಿಹಾಸಕಾರರು ಇದರ ಮೂಲವನ್ನು ತಿಳ್ಕೊಳ್ಳಿಕ್ಕೆ ಸದಾ ಈ ಕಡೆನೇ ತುಡಿತಾ ಇರ್ತಾರೆ. ಹಾಗಾದರೆ ಯಾಕೆ ತಡ? ನೀವು ಒಂದು ಸಲ ಜೇನಕಲ್ ಸಿದ್ದೇಶ್ವರ ಬೆಟ್ಟವನ್ನು ಹತ್ತಬಾರದೇಕೆ? 1101 ಮೆಟ್ಟಿಲುಗಳಿರುವಂಥ ಈ ಕ್ಷೇತ್ರ ರುದ್ರ ರಮಣೀಯ. ಆ ಕಾಲಘಟ್ಟದಲ್ಲಿ ನಿಗೂಢವಾಗಿತ್ತು, ದಂಡಕಾರಣ್ಯವಾಗಿತ್ತು, ದಟ್ಟ ಕಾಡವಾಗಿತ್ತು. ಅಂಥ ಕ್ಷೇತ್ರದಲ್ಲಿ ಮಹಾನ್ ಶರಣರೆಲ್ಲ ತಪಸ್ಸು ಮಾಡಿ ತಮ್ಮ ಶಕ್ತಿಯನ್ನು ಅಲ್ಲೇ ಬಿಟ್ಟು ಹೋಗಿರಬಹುದೇನೋ. ಹಾಗಾದರೆ ನೀವು ಒಂದು ಸಲ ಬರ್ತಿರನ್ನೋ ಈ ಭರವಸೆಯೊಂದಿಗೆ ಇವತ್ತಿನ ಈ ದೃಶ್ಯ ಕಾವ್ಯವನ್ನು ನಿಮಗೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀನಿ. ಮುಂದಿನ ಕಂತಿನ ಮತ್ತೊಂದು ಐತಿಹಾಸಿಕ, ಪಾರಂಪರಿಕ, ಪುರಾತನ ಇತಿಹಾಸವುಳ್ಳ ದೇವಸ್ಥಾನದ ದರ್ಶನವನ್ನು ಮಾಹಿತಿಯೊಂದಿಗೆ, ಇತಿಹಾಸ ಒಳಗೊಂಡು ದಂತಕಥೆ ಒಳಗೊಂಡಂಥ ಸಂಪೂರ್ಣ ಮಾಹಿತಿಯೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೀವು ಈ ವಿಡಿಯೋನ ನೋಡಿ ಹರಿಸಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆಗಳನ್ನು ನಾವು ಸದಾ ಸ್ವೀಕರಿಸಲಾಗುತ್ತದೆ. ಏನಾದರೂ ಮಾಹಿತಿ ಹೇಳುವಲ್ಲಿ ತಪ್ಪುಗಳಾದಲ್ಲಿ ಕ್ಷಮೆ ಇರಲಿ. ತಿದ್ದುಪಡಿಗಳನ್ನು ಮಾಡುತ್ತಾ ನಾವು ಬದಲಾವಣೆ ತರುತ್ತಾ ಇನ್ನಷ್ಟು ಸುಧಾರಣೆ ಮಾಡುವ ಆ ನಿಟ್ಟಿನಲ್ಲಿ ಸಾಗ್ತಾ ಇದ್ದೀವಿ. ಇದು ನಮ್ಮ 4ನೇ ಹೆಜ್ಜೆಯಾಗಿದ್ದು ಮುಂಬರುವ ಎಲ್ಲ ಇತಿಹಾಸ ಪುಟಗಳನ್ನು, ಪುರಾತನ ದೇವಾಲಯಗಳನ್ನು ನಿಮಗೆ ನಾವು ಕಣ್ತುಂಬಿಕೊಳ್ಳಿಕ್ಕೆ ದೃಶ್ಯ ಕಾವ್ಯ ಮೂಲಕ, ಡಾಕ್ಯುಮೆಂಟ್ರಿ ಮೂಲಕ ನಾವೆಲ್ಲ ಬರ್ತಾಯಿದ್ದೀವಿ. ಹಾಗೆ ಕಾಯ್ತಾಯಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ಹಾಗೆ ಒಂದು ಮೆಚ್ಚುಗೆ ಇರಲಿ, ಒಂದು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ದಯವಿಟ್ಟು ತಿಳಿಸಿ ಅನ್ನುತ್ತಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಹಾಜರು ಆಗುತ್ತೀವಿ. ಅಲ್ಲಿವರೆಗೂ ಶುಭವಾಗಲಿ.
ಶ್ರಾವಣ ಮಾಸದ ಶ್ರವಣ ಹಾಗೆ ಮುಂದುವರಿಯಲಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ. ಎಲ್ಲರಿಗೂ ಶುಭವಾಗಲಿ. ಚೂರು ಹಂಗೆ ತಿರ್ಗೋ ಮಗನೆ. ಹಾಯ್. ಹಾಂ ಹ್ಞೂ ಖಂಡಿತ ಬಾಯ್ಲಿ ಹಂಗೆ ಹಂಗೆ ಮಾತಾಡ್ಸಿ. ಯಾವ ಊರಿಂದ ಬಂದಿರೋದು? ಜಾವಗಲ್ ಹತ್ರ ಬಂದವರಾ? ಓಕೆ ಓಕೆ. ದರ್ಶನ ಎಲ್ಲ ಆಯಿತಾ? ಹೌದಾ. ಈಗ ಗಂಗಮ್ಮನ ದೇವಸ್ಥಾನ ನೋಡೋಣ ಅಂತ ಬಂದಿದ್ದೀರಾ? ಓಕೆ ಓಕೆ. ಹಾಯ್ ಪುಟ. ಹಾಯ್. ಯಾರು? ಹಾಯ್, ಏನು ಹೆಸರು? ದೀಕ್ಷಾ. ನೀನು? ನೀನು ಕನ್ನಿಕಾ. ಓಕೆ ಬಾಯ್. ಬಾಯ್ ಹೇಳ್ರಿ. ಹಾಂ ಹಾಯ್ ಏನ್ರಿ ಎಲ್ಲ ಒಂದೇ ಸತಿ. ಹಾಯ್. ಓಕೆ 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 ಓಕೆ. ಹಾಯ್. ಬೆಟ್ಟದಿಂದ ಇಳಿದು ಬಂದ್ರಾ? ಪ್ರಸಾದ ಸಿಕ್ತಾ? ಹೌದೌದಲ್ಲ. ಬನ್ನಿ ಹೋಗೋಣ ಕೆಳಗಡೆ. ಹಾಂ ಬನ್ನಿ, ನಡೀರಿ ನಡೀರಿ.